ಬನ್ನಿ, ಈಗ ನಾವು ಮನೆಗೆ ಇವತ್ತು ಬೋಟಿ ತೊಗೊಬಂದಿದ್ದೀವಿ. ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಟವಲ್ ಥರ ಒಂದು ಚೀಲ ಸಿಗುತ್ತೆ. ಆ ಚೀಲನ ಯಾವ ರೀತಿ ಮನೇಲಿ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಟವಲ್. ಈಗ ಇದಕ್ಕೆ ನಾನು ಸ್ವಲ್ಪ ನಾವು ಮಾಮೂಲಿ ಎಲ್ಲೆಡ್ಕೆಗೆ ಹಾಕೋತೀವಲ್ಲ ಸುಣ್ಣ, ಅದನ್ನೇ ಹಾಕಿ ಜಸ್ಟ್ ವಾಶ್ ಮಾಡಿದ್ರೆ ಸಾಕು. ನೋಡಿ, ಈ ಥರ ಎಲ್ಲ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಸುತ್ತ ಎಲ್ಲ ಹಾಕಿದ್ರೆ ಅದು ಬ್ಲ್ಯಾಕ್ ಕಲರಲ್ಲೆಲ್ಲ ಇರುತ್ತೆ. ಸುತ್ತ ಹಿಂಗೆಲ್ಲ ಹಾಕಿ ತಿರುಗಿಸಿ ಹಾಕೋಬೇಕು ಸುಣ್ಣನ. ಈ ರೀತಿ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ಹಾಕಿ ಸುಣ್ಣ ಹಾಕಿದ್ರೆ ಸಾಕು. ಜಸ್ಟ್ ನಮಗೆ ಬಿಸಿನೀರು ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ. ಬಿಸಿನೀರು ಇಟ್ಕೊಂಡು ಕ್ಲೀನ್ ಮಾಡಬೇಕು ಆ ಥರ ಎಲ್ಲ. ಸುತ್ತ ಸುಣ್ಣ ಅಪ್ಲೈ ಮಾಡಿಬಿಟ್ಟು ನಾವು ಈ ಥರ ಮಾಡ್ತಾಯಿದ್ರೆ ಕೈ ಆಡಿಸಿ ಅದೆಲ್ಲ ಗಲೀಜು ಅಂಶ ಏನಿರುತ್ತೋ ಮೇಲ್ಗಡೆ ಟವಲ್ ಥರ ಬ್ಲ್ಯಾಕಲ್ಲಿ ಅದೆಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ನಮಗಾಗಿ ವೈಟ್ ಥರ ಬರುತ್ತೆ. ಹಾಗಾಗಿದ್ರೆ ಸಾಕು ಫುಲ್ಲು ಕ್ಲೀನಾಗಿದೆ ಅಂತ. ನಾನು ಆಲ್ರೆಡಿ ಒಂದು ಸಲ ಸುಣ್ಣ ಹಾಕಿ ಕ್ಲೀನ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸಲ ಇದನ್ನು ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಎಲ್ಲ ಇರುತ್ತೆ. ಅದು ಸುಣ್ಣ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಹಿಂಗೆಲ್ಲ ಇರುತ್ತೆ. ಇವೆಲ್ಲ ತಗೊಂಡು ಸುಣ್ಣ ಹಾಕಿದ್ರೆ ಸಾಕು, ಬಿಟ್ಟೋಗುತ್ತೆ ಎಲ್ಲ. ಈಗ ನಾನು ಇದರಲ್ಲಿ ದೊಮ್ಮೆನ ತೊಗೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ ಅಂತ. ಇದೇನಿಲ್ಲ, ಒಳಗಡೆ ಎಲ್ಲ ನೀರು ಬಿಟ್ಟು ವಾಶ್ ಮಾಡಿದ್ರೆ ಆಗುತ್ತೆ. ಇದು ಚೆನ್ನಾಗಿ ಗಲೀಜೆಲ್ಲ ಈಚೆ ಬರುತ್ತೆ. ಇದಿಷ್ಟು ಕ್ಲೀನ್ ಮಾಡಿಕೊಂಡು ನಾವು ಬಿಸಿನೀರಿಗೆ ಹಾಕ್ಕೋಬೇಕಷ್ಟೇ. ಮೇಲೆ ತೊಳೆದ್ರೆ ಕ್ಲೀನ್ ಆಗುತ್ತೆ. ಇದು ಒಳಗಡೆಗೂ ಕೂಡ ನೀರು ಬಿಟ್ಟು ಅದು ಶೋಧಿಸ್ಕೊಳ್ತದೆ. ಏನಾಗಿದೆ, ಈ ಥರ ಪ್ರೆಸ್ ಮಾಡಿ ಇದು ಮಾಡಿದ್ರೆ ಅದನ್ನು ನೊರೆ ಅಂಶ ಏನಿರುತ್ತೋ ಅದೆಲ್ಲ ವಾಪಸ್ ಬರುತ್ತೆ. ಈಗಿದು ಕಲ್ಲುಗಳು, ಇದರೊಳಗೆ ಗಲೀಜು ಜಾಸ್ತಿ ಇರುತ್ತೆ. ನಮಗೇನೆ ಇದರಲ್ಲೇ ಗಲೀಜು ಜಾಸ್ತಿ. ಇದನ್ನು ನೀಟಾಗಿ ಕೆಲವರು ಇದು ಮಾಡಿ ಕ್ಲೀನ್ ಮಾಡ್ಕೋತಾರೆ. ಇರುತ್ತೆ, ನೀರು ಬಿಟ್ಟು ಮಾಡಿಕೊಂಡ್ರೆ ನೀಟಾಗಿ ಬೇಗ ಕ್ಲೀನ್ ಆಗುತ್ತೆ. ಈ ಥರ ಬಿಟ್ಟರೆ ನೋಡಿ ಪೈಪ್ ಥರ ಬರುತ್ತೆ. ಹಿಂಗಂದರೆ ಸಾಕು, ಬಿಟ್ಟೋಗುತ್ತೆ. ಕೆಲವರು ಕಡ್ಡಿ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊತಾರೆ. ಇದು ಜಸ್ಟ್ ಹಿಂಗೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಂದೊಂದನ್ನೇ ಆ ಥರ ಮಾಡಿಕೊಂಡ್ರೆ ಸಾಕು. ಇದಕ್ಕೂ ಕೂಡ ಎಲ್ಲ ಬಿಸಿನೀರು ಹಾಕಿ ಒಂದು ಸಲ ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಸುಣ್ಣ ಹಾಕಿ ಬೇಕಾದ್ರೆ ನಾವು ಕ್ಲೀನ್ ಮಾಡ್ಕೊಬೋದು. ಇದು ಆಲ್ರೆಡಿ ನಾನು ಕ್ಲೀನ್ ಮಾಡಿದ್ದೀನಿ ಒಂದು ಸಲ, ನಿಮಗೆ ತೋರ್ಸೋಕ್ಕೋಸ್ಕರ. ಒಂದು ಸಲ ಇನ್ನು ತುಂಬ ಗಲೀಜಿರುತ್ತೆ, ಅದು ವೀಡಿಯೋಗೆಲ್ಲ ಚೆನ್ನಾಗಿರಲ್ಲ ಅಂಥೇಳಿ ಒಂದು ಸಲ ಎಲ್ಲ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಇರುತ್ತೆ. ಇದನ್ನೆಲ್ಲ ಬಿಸಿನೀರಿಗೆ ಹಾಕೊಂಡ್ರೆ ನಮಗೆ ಸ್ಮೆಲ್ ಏನು ಬರುತ್ತೋ ಅದೆಲ್ಲ ಬರೋಲ್ಲ ಬಿಸಿನೀರಿಗೆ ಹಾಕೋದ್ರಿಂದ. ಅದಕ್ಕೋಸ್ಕರ ನಾವು ಬಿಸಿನೀರಿಗೆ ಹಾಕೋಬೇಕು. ಸುಣ್ಣ ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಬರೀ ನಾವು ಟವಲ್ ಅಂತ ಏನು ಇದು ತೋರಿಸ್ತೀವೋ ಅದಕ್ಕೆ ಮಾತ್ರ ಸುಣ್ಣ ಹಾಕೋಬೇಕಷ್ಟೇ. ನೋಡಿ, ಗಲೀಜು ಎಷ್ಟೊಂದಿದೆ. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಕಳ್ಳುಗಳು ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಕಳ್ಳಿರುತ್ತೆ, ಅದನ್ನು ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಮಾತ್ರ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಗಲೀಜು ಅಂಶನೇ ಜಾಸ್ತಿ. ನೋಡಿ, ಈಗ ನಾನು ಬಿಸಿನೀರನ್ನ ತೊಗೊಂಡಿದ್ದೀನಿ, ಮಳ್ಳಿರೋಂಥ ಬಿಸಿನೀರು. ಇದಕ್ಕೆ ಎಲ್ಲ ಹಾಕ್ಕೋಬೇಕು. ಇದು ತುಂಬ ನೈಸ್ ಇರೋದ್ರಿಂದ ಜಾರ್ತಾ ಇರುತ್ತೆ. ಅದಕ್ಕೆ ಇದನ್ನೆಲ್ಲ ಒಂದು ಸಲ ಬಿಸಿನೀರಿಗೆ ಹಾಕಿ ನೆಕ್ಸ್ಟು ಆಮೇಲೆ ಕಟ್ ಮಾಡ್ಕೊಳೋಕ್ಕೆ ನಮಗೆ ಕೈಗೆ ಸಿಗುತ್ತೆ. ಈ ಬಿಸಿನೀರಿಗೆ ಹಾಕೋದ್ರಿಂದ ನಮಗೆ ಗ್ರಿಪ್ ಸಿಗುತ್ತೆ. ನೋಡಿ ಎಲ್ಲ ಯಾವ ಥರ ಇದಾಗಿದೆ. ಬೇಗ ನಮಗೆ ಕಟ್ ಮಾಡ್ಕೊಳೋಕ್ಕೂ ಕೂಡ ಈಸಿ ಆಗುತ್ತೆ. ಗಲೀಜು ಅಂಶ ಏನೇ ಇದ್ದರೂ ಅದೆಲ್ಲ ಹೋಗುತ್ತೆ ಇದರಿಂದ. ನೋಡಿ, ಈ ಥರ ಕೈಗೆ ಸಿಗುತ್ತೆ. ಇವಾಗ ನಮಗೆ ಕಟ್ ಮಾಡ್ಕೊಬೋದು ಈಸಿಯಾಗೇ. ಮಳ್ಳೋ ಅಂತ ಬಿಸಿನೀರಿಗೆ ಹಾಕ್ಕೋಬೇಕು. ಎಲ್ಲನೂ ನಾವು ಒಂದು ಸಲ ಬಿಸಿನೀರಿಗೆ ಹಾಕ್ಕೊಂಡ್ರೆ ನಾವೀಗೇನೇನು ತೊಳೆದಿದ್ದೀವೋ ಅದನ್ನೆಲ್ಲ ಒಂದು ಸಲ ಬಿಸಿನೀರಿಗೆ ಹಾಕ್ಕೊಳ್ಳೋಣ. ತುಂಬ ಮಳ್ಳ ನೀರಾಗಿರೋದ್ರಿಂದ ಕೈ ಹುಷಾರಾಗಿರಲಿ. ಈಗ ಒಂದು 2 ನಿಮಿಷ ಇದನ್ನು ಬಿಸಿನೀರಲ್ಲಿ ಹಾಗೇ ಬಿಡೋದ್ರಿಂದ ನಮಗೆ ಗಲೀಜಂಶ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಹೊಲಸು ವಾಸನೆ ಏನು ಹೊಡಿತಾಯಿತೋ ಅದೆಲ್ಲ ಹೋಗುತ್ತೆ. ಇದು ಒಂದು 2 ನಿಮಿಷ ಹಾಗೆ ಬಿಡೋಣ. ನೋಡಿ, ಈಗ 2 ನಿಮಿಷ ಬಿಸಿನೀರಲ್ಲೇ ಬಿಟ್ಟಿದ್ದೆ. ಸುತ್ತ ಗಲೀಜೆಲ್ಲ ಬಿಟ್ಟಿದೆ. ಇದು ನಮಗೆ ನೋಡಿ ಎಷ್ಟೊಂದು ಗಲೀಜು ಬಂದಿದೆ. ಇದು ಸುಣ್ಣ ಹಾಕಿ ಎಲ್ಲ ತೊಳೆದಿರೋದ್ರಿಂದ ಎಲ್ಲ ಗಲೀಜೆಲ್ಲ ಬಿಡುತ್ತೆ. ಈಗ ಇದನ್ನೆಲ್ಲ ಒಂದೊಂದು ಸಲ ಮಡಿಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಸಲ ತಣ್ಣೀರಲ್ಲಿ ತೊಳ್ಕೊಂಡ್ರೆ ಯಾಗೋಯ್ತಿದು ಕ್ಲೀನ್ ಮಾಡಿದ್ದು. ನೋಡಿ, ಈಗ ಎಲ್ಲ ಬಿಸಿನೀರಲ್ಲಿ ವಾಶ್ ಮಾಡಾಗಿದೆ. ಬಿಸಿನೀರಿಗೆಲ್ಲ ಒಂದು ಸಲ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ತಣ್ಣೀರಲ್ಲಿ ಎಲ್ಲನೂ ತೊಳ್ಕೊಂಡು ಎತ್ಕೊಂಡ್ರೆ ಆಗೋಯ್ತು ಬೋಟಿ ಕ್ಲೀನ್ ಮಾಡಿರೋದು. ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಎಲ್ಲ. ನೋಡಿ, ಸಣ್ಣದಾಗೆ ತೊಳೆದು
ಮೊದಲೇ ಒಂದು ಸಲ ತೊಳೆದು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನೊಂದು ಸಲ ಕಟ್ ಮಾಡಾದಮೇಲೆ ಇನ್ನೊಂದು ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಎಷ್ಟು ಸಲ ಒಂದು ಸಲ ತೊಳೆದ್ರೆ ಸಾಕು. ನಾವು ಎಷ್ಟು ಸಲ ತೊಳೆದ್ರೆ ಏನೂ ಆಗೋಲ್ಲ. ಇಷ್ಟು ಸಲ ಕಟ್ ಮಾಡಿ ಒಂದು ಸಲ ತೊಳ್ಕೊಂಡ್ರೆ ಸಾಕು, ಕ್ಲೀನಾಗಿದೆ ಅಂತ. ಬನ್ನಿ ಈಗ ಬೋಟಿ ಸಾಂಬಾರಿಗೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಮೊದಲಿಗೆ ಬೋಟಿನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳೋದನ್ನ ತೋರಿಸ್ಕೊಟ್ಟಿದ್ದೆ. ಈ ಥರ ಸಣ್ಣದಾಗೂ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ದೊಮ್ಮೆ ಕಟ್ ಮಾಡಿದಾಗ ತುಂಬ ಸ್ಪಂಜಾಗಿರುತ್ತೆ. ಈ ರೀತಿ ಬಿಸಿನೀರಿಗೆ ಹಾಕಿ ಮಳ್ಳಿಸ್ಕೊಂಡಾಗ ಅದೆಲ್ಲ ಹೋಗಿ ನಮಗೆ ಈ ಥರ ಡ್ರೈ ಆಗುತ್ತೆ. ನೋಡಿ, ಈ ಥರ ಡ್ರೈ ಥರ ಬರುತ್ತೆ. ಇದಿಷ್ಟ ಒಂದು ಮಳ್ಳಿಸ್ಕೊಂಡ್ರೆ ಸಾಕು. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಗೆಡ್ಡೆ ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, 2 ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು, 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಗಸಗಸೆ, ಅರ್ಧ ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳುಮೆಣಸು ಅರ್ಧ ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಒಂದು 3 ಇಂದ 4 ಚಕ್ಕೆ ಲವಂಗ, ಎಣ್ಣೆ ಒಗ್ಗರಣೆಗೋಸ್ಕರ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಬಿಡೋಣ. ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಟೊಮೊಟೊ, ಹುರ್ಗಡ್ಲೆ, ಕಾಳುಮೆಣಸು ಮತ್ತು ಗಸಗಸೆ, ಚಕ್ಕೆ ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಇದನ್ನು ಪೇಸ್ಟ್ ಥರ ರುಬ್ಕೊಳ್ಳೋಣ ಮೊದಲು. ಬನ್ನೀಗ ಮಸಾಲೆನ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಥರ ಆಗಿರಬೇಕು. ಈ ಬನ್ನಿ ಈಗ ನಾನು ಒಂದು ಪಾನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಪಾನ್ ಕೂಡ ಕಾದಿದೆ. ಇದಕ್ಕೆ ಒಂದು 3 ಸ್ಪೂನು ಅಥವಾ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಬನ್ನಿ ಈಗ ಎಣ್ಣೆ ಚೆನ್ನಾಗೆ ಕಾದಿದೆ. ಇದಕ್ಕೆ ನಾವು ಬೋಟಿನೆಲ್ಲ ಹಾಕ್ಕೊಳ್ಳೋಣ. ಬೋಟಿ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾವು ಮೊದಲೇ ಏನು ಎಣ್ಣೆ ಹಾಕಿ ಬೇಯಿಸಿರಲ್ವಲ್ಲ, ಅದಕ್ಕಾಗಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಬೋಟಿ ಸಾರು ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು, ಒಳ್ಳೆಯದು, ತುಂಬಾ ಒಳ್ಳೆಯದು. ಶೀತ ಮೈ ಇರೋರು ಮಾತ್ರ ಮೇಕೆ ಬೋಟಿನ ತಗೊಳ್ಳಿ. ಇದು ಎಣ್ಣೆಲಿ ಫ್ರೈ ಆಗ್ತಾ ಇರುವಾಗಲೇ ನಾವು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪೆಲ್ಲ ಬೋಟಿಗೆ ಹಿಡಿಬೇಕು. ಇವಾಗ ಹಾಕಿದ್ರೆ ಚೆನ್ನಾಗಿ ಬೋಟಿಗೆ ಹಿಡಿತದೆ, ಅದಕ್ಕೆ ಈಗಲೇ ಹಾಕೋಬೇಕು. ನೋಡಿ, ಉಪ್ಪು ಅರಿಶಿನ ಎಲ್ಲ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಈಗ ನಾವು ಅಚ್ಕಾರದ ಪುಡಿ, ಇದಕ್ಕೆ ಧನಿಯಾ ಪುಡಿ ಜಾಸ್ತಿ ಹಾಕಿದಷ್ಟು ತುಂಬಾ ರುಚಿ ಇರುತ್ತೆ. ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿರೋದು. ಖಾರ ಬೇಕು ಅಂದರೆ ನಿಮಗೆ ಜಾಸ್ತಿ ಹಾಕ್ಕೋಬೋದು. ಅದೇ ಧನಿಯಾ ಪುಡಿ ಹಾಕೋದ್ರಿಂದ ತುಂಬ ರುಚಿ ಇದು ಬೋಟಿ. ಅದಕ್ಕೆ ಇಲ್ಲಿ ನಾನು ಧನಿಯಾ ಪುಡಿನ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಧನಿಯಾ ಪುಡಿ 2 ಮೆಣಸಿನ್ಕಾಯಿ ಪುಡಿ ಹಾಕಿ ಚೆನ್ನಾಗಿ ಡ್ರೈ ಆಗಿದೆ. ನೋಡಿ, ಈ ರೀತಿ ಡ್ರೈ ಆದಮೇಲೆ ನಾವು 1 ಬೌಲ್ ಆಗೋಷ್ಟು ನೀರು ಹಾಕೊಳ್ಳೋಣ. ಇದು ನೀರಲ್ಲಿ ಚೆನ್ನಾಗಿ 1-2 ನಿಮಿಷ 5 ನಿಮಿಷ ಬೇಯ್ತಾ ಇರಬೇಕು. ನೋಡಿ, ಈಗ ಖಾರ ಎಲ್ಲ ಹಾಕ್ಕೊಂಡು ನಾವು 1-5 ನಿಮಿಷ ಈ ರೀತಿ ಚೆನ್ನಾಗಿ ಖಾರದಲ್ಲೂ ಕೂಡ ಬೋಟಿನ ಚೆನ್ನಾಗಿ ಬೇಯಿಸಿದ್ದೀವಿ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೋಬೇಕು. ನಿಮಗೆ ಬೇಕು ಅಂದರೆ ಇದೇ ಮಸಾಲೆನೇ ಗಟ್ಟಿಗೆ ಮಾಡಿಕೊಂಡು ಗೊಜ್ಜು ಬೇಕಾದ್ರೆ ಮಾಡ್ಕೊಬೋದು. ಆದರೆ ಇನ್ನು ನಾನು ಸಾಂಬಾರು ಮಾಡೋ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ.
ಈಗ ನಾನು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನ ಹಾಕೋತಾ ಇದ್ದೀನಿ. ನೋಡಿ ನಿಮಗೆ ತೆಳು ಎಷ್ಟು ಬೇಕೋ ಆ ರೀತಿ ನೋಡಿ ಹಾಕೋಬೇಕು. ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಮತ್ತೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನಾನು ನೀರನ್ನ ಹಾಕೋತಾ ಇದ್ದೀನಿ. ಇದು ಸಾಂಬಾರಾಗಿರೋದ್ರಿಂದ ಒಂದು ಸ್ವಲ್ಪ ನೀರನ್ನ ಜಾಸ್ತಿಯಾಗಿ ಹಾಕ್ಕೊಂಡೆ. ನೋಡಿ ಈ ಥರ ತಿಕ್ನೆಸ್ಸಲ್ಲಿದ್ದರೆ ಓಕೆ. ಇದು ಮಳ್ಳದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಮಗೆ. ಲಾಸ್ಟಲ್ಲಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಆಗಲೇ ಅದು ನಾವು ಹಾಕಿದ್ದು ಬರೀ ಇದು ಮಟನು ಮಾತ್ರ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಈಗ ಇದನ್ನು ಒಂದು 4ರಿಂದ 5 ವಿಷಲ್ನ ಕೂಗಿಸ್ಕೊಳ್ಳೋಣ. ಬನ್ನಿ, ಈಗ ಬೋಟಿ ಸಾಂಬಾರು ಒಂದು 5 ವಿಷಲ್ ಕೂಗಿಸಿದ್ದೀವಿ. ನೋಡಿ ಸಾಂಬಾರಂತೂ ತುಂಬ ಚೆನ್ನಾಗಿದೆ. ಇದೀಗ ಬೆಂದು ಇದೆ ಕೂಡ. ಇದು ಚಪಾತಿ ಮುದ್ದೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಎಲ್ಲ ತಿನ್ಬೋದು. ಅನ್ನ ಮುದ್ದೆ ಚಪಾತಿ ದೋಸೆ ರೋಟಿ ಈ ಥರದವೆಲ್ಲದಕ್ಕೂ ಸೂಪರ್ ಟೇಸ್ಟು, ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಇದೆ. ಇದು ಸರ್ವ್ ಮಾಡ್ಕೊಳ್ಳೋಣ ಈಗ. ಬನ್ನಿ ಫ್ರೆಂಡ್, ಬೋಟಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಮುದ್ದೆ ಚಪಾತಿ ದೋಸೆ ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.